ಇದೇ ವೇಳೆ ಗುಂಡ್ಲುಪೇಟೆ ಉಪಚುನಾವಣೆ ಕಣ ಕೂಡ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಹಾಗೂ ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಸಚಿವ ಯುಟಿ ಖಾದರ್ ಕಾಂಗ್ರೆಸ್ ಅಭ್ಯರ್ಥಿಯ ಪರ ಪಾದಯಾತ್ರೆ ಮಾಡಿದರು. ಇನ್ನು ಡಾಕ್ಟರ್ ಯತೀಂದ್ರ ಪಟ್ಟಣದ ಎಪಿಎಂಸಿ ಪ್ರಾಂಗಣದಲ್ಲಿ ಪೆಟ್ಟಿ ಅಂಗಡಿಯಲ್ಲಿ ಟೀ ಕುಡಿದು ಮತಯಾಚನೆ ಮಾಡಿದರು. ಮತಯಾಚನೆಯಲ್ಲಿ ಪುರಸಭಾ ಸದಸ್ಯರು, ಕಾಂಗ್ರೆಸ್ ಕಾರ್ಯಕರ್ತರು, ಮಹಿಳೆಯರು ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ಯತೀಂದ್ರ, ಮುಂಬರುವ ಚುನಾವಣೆಯ ಅಭ್ಯರ್ಥಿಯಾಗಿ ನಾನು ಮತಯಾಚನೆ ಮಾಡ್ತಾ ಇಲ್ಲ, ಬದಲಾಗಿ ಕಾಂಗ್ರೆಸ್ ಪಕ್ಷಕ್ಕಾಗಿ ನಾನು ಅಭ್ಯರ್ಥಿ ಪರ ಮತಯಾಚನೆ ಮಾಡುತ್ತಿದ್ದೇನೆ ಎಂದು ಹೇಳಿದ್ದಾರೆ. ಇಲ್ಲ, ನಾನು ಮುಂದಿನ ರಾಜಕೀಯದ ಭವಿಷ್ಯದ ದೃಷ್ಟಿಯಿಂದ ಇಲ್ಲಿ ಪ್ರಚಾರ ಮಾಡ್ತಿಲ್ಲ. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಕೆಲಸ ಮಾಡಬೇಕು, ಅದಕ್ಕೋಸ್ಕರ ನಾನು ಬಂದಿದ್ದೇನೆ ಅಷ್ಟೇ. ಎಸ್, ಗುಂಡ್ಲುಪೇಟೆಯ ಈ ಉಪಚುನಾವಣೆ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲು ನಮ್ಮ ಪ್ರತಿನಿಧಿ ರಾಕೇಶ್ ಈಗ ನಮ್ಮೊಂದಿಗೆ ದೂರವಾಣಿ ಮೂಲಕ ಸಂಪರ್ಕದಲ್ಲಿದ್ದಾರೆ. ಎಸ್ ರಾಕೇಶ್, ಗುಂಡ್ಲುಪೇಟೆ ಉಪಚುನಾವಣೆ ಕಣ ಕೂಡ ಸಹಜವಾಗಿ ಕೆಲವೇ ದಿನಗಳು ಬಾಕಿ ಉಳಿದಿರುವಂತೆ ಸಾಕಷ್ಟು ತುರುಸಿನ ಬೆಳವಣಿಗೆ ನಡೀತಾ ಇದೆ. ಹೆಚ್ಚಿನ ಮಾಹಿತಿ ಇದೆ ಒಟ್ಟಾರೆ ಅಲ್ಲಿನ ಈ ಚುನಾವಣಾ ಕಣದ ಬಗ್ಗೆ. ಗೌರೀಶ್, ಗುಂಡ್ಲುಪೇಟೆ ಕ್ಷೇತ್ರದಲ್ಲಿ ಚುನಾವಣಾ ಪ್ರಚಾರ ಬಹಳ ಬಿರುಸಿನಿಂದ ನಡೀತಾ ಇದೆ. ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಪಕ್ಷಗಳು ಮತದಾರರನ್ನ ಸೆಳೆಯೋದಕ್ಕೆ ಇಂದಿನ ಕಸರತ್ತುಗಳನ್ನ ಮಾಡ್ತಾ ಇದೆ. ಕಾಂಗ್ರೆಸ್ ಪಕ್ಷ ತನ್ನೆಲ್ಲ ಪ್ರಮುಖ ನಾಯಕರುಗಳನ್ನೇ ಕ್ಷೇತ್ರದಲ್ಲಿ ಬೀಡು ಬಿಡಿಸುವ ಕೆಲಸವನ್ನ ಮಾಡಿದೆ. ಇಲ್ಲಿ ಪ್ರತಿಯೊಂದು ಮನೆಗೂ ತೆರಳಿ ಕ್ಷೇತ್ರವಾರ ಮತಯಾಚನೆ ಕೆಲಸವನ್ನ ಕಾಂಗ್ರೆಸ್ ಮಾಡ್ತಾ ಇದ್ರೆ, ಕಾಂಗ್ರೆಸ್ಗೆ ಸಮರ್ಥವಾದ ಪೈಪೋಟಿಯನ್ನು ನೀಡುವ ಕೆಲಸವನ್ನ ಬಿಜೆಪಿ ಕೂಡ ಮಾಡ್ತಾ ಇದೆ. ಆ ಕ್ಷೇತ್ರದ ಅಭ್ಯರ್ಥಿಯನ್ನು ಒಳಗೊಂಡಂತೆ ಕುಟುಂಬ ಸದಸ್ಯರೆಲ್ಲರೂ ಕೂಡ ಪಾದಯಾತ್ರೆ ಮುಖಾಂತರ ತೆರಳಿ ಮನೆಗೆ ಮತಯಾಚನೆ ಮಾಡುವ ಕೆಲಸವನ್ನ ಮಾಡ್ತಿದ್ದಾರೆ. ಉಳಿದಂತೆ ಎರಡೂ ಪಕ್ಷಗಳು ಸ್ಟಾರ್ ಕ್ಯಾಂಪೇನರ್ಗಳನ್ನ ಪ್ರಚಾರಕ್ಕೆ ಬಳಸಿಕೊಳ್ತಾ ಇದ್ದಾರೆ. ಇವತ್ತು ಮತ್ತು ನಾಳೆ 2 ದಿನ ಪ್ರಮುಖವಾಗಿ ಪ್ರಚಾರದ ವೈಖರಿಯನ್ನ ಬದಲಾಯಿಸಿಕೊಳ್ಳಲು ನಿರ್ಧರಿಸಿರುವಂತಹ ಎರಡೂ ಪಕ್ಷಗಳು ಸಾಧ್ಯವಾದಷ್ಟು ಸಮಾವೇಶಗಳನ್ನು ನಡೆಸುವ ಮುಖಾಂತರ ಮನೆ ಬಾಗಿಲಿಗೆ ತಮ್ಮ ಕಾರ್ಯಸಾಧನೆಗಳನ್ನ ತಲುಪಿಸುವಂತಹ ಕರಪತ್ರಗಳನ್ನ ಹಂಚುವ ಕೆಲಸವನ್ನ ಮಾಡಿ ಮತದಾರರನ್ನ ತಮ್ಮತ್ತ ಸೆಳೆದುಕೊಳ್ಳುವ ಪ್ರಯತ್ನವನ್ನ ಮಾಡ್ತಿದೆ. ಗೌರಿ, ಓಕೆ, ಬಟ್ ನನ್ನ ಪ್ರಕಾರ ಅಂದ್ರೆ ಈ ಎರಡೂ ಚುನಾವಣೆಗಳಲ್ಲಿ ಒಂದೇನಂದ್ರೆ ವೈಯಕ್ತಿಕ ವಾಗ್ದಾಳಿಗಳು ನಡೆಸೋದಾಗ್ಲಿ ಆ ಥರದ್ದು ಯಾವುದೇ ಪ್ರೊಸೆಸ್ ನಡೀತಾ ಇಲ್ಲದೆ ಒಂದು ರೀತಿಯಿಂದ ಶಿಸ್ತುಬದ್ಧವಾಗಿ ವ್ಯವಸ್ಥಿತವಾಗಿ ನಡೀತಾ ಇದೆ ಅನ್ಸುತ್ತಲ್ವ ರಾಕೇಶ್ ಒಟ್ಟಾರೆಯಾಗಿ? ಗೌರೀಶ್, ಸಂದರ್ಭಾನುಸಾರವಾಗಿ ಕ್ಷೇತ್ರದಲ್ಲಿ ವಿಚಾರಗಳನ್ನ ತೆಗೆದುಕೊಳ್ಳುವ ಮತ್ತು ಅದನ್ನ ಮುಂದುವರಿಸುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ವೈಯಕ್ತಿಕ ನೆಲೆಗಟ್ಟನ್ನ ಯಾರು ಕೂಡ ಅಷ್ಟಾಗಿ ಮುಟ್ಟುವ ಪ್ರಯತ್ನವನ್ನ ಮಾಡ್ತಾ ಇಲ್ಲ. ಯಾಕಂದ್ರೆ ಎರಡೂ ಕಡೆ ಅನುಕಂಪದ ಅಲೆ ಇರುವುದರಿಂದಾಗಿ ಬಿಜೆಪಿ ಮತ್ತು ಕಾಂಗ್ರೆಸ್ನ ಎರಡೂ ಕಡೆ ಪಕ್ಷದ ಪ್ರತಿಷ್ಠೆಯನ್ನು ಉಳಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ನಡೀತಿರುವಂತಹ ಚುನಾವಣೆ ಆಗಿರೋದ್ರಿಂದಾಗಿ ಕೇವಲ ಅಭಿವೃದ್ಧಿಯ ವಿಚಾರಗಳನ್ನ ಮುಂದಿಟ್ಟುಕೊಂಡು ಮತಯಾಚನೆ ಮಾಡುವ ಕೆಲಸವನ್ನ ಮಾಡ್ತಿದ್ದಾರೆ. ಹೀಗಾಗಿ ವೈಯಕ್ತಿಕ ಹಿತಾಸಕ್ತಿಗಳನ್ನ ಬದಿಗಿಟ್ಟು ಸಂದರ್ಭ ಮತ್ತು ಕಾಲಾವಕಾಶದಲ್ಲಿ ಮಾತ್ರ ಅವುಗಳ ಬಳಕೆಯನ್ನು ಮಾಡುವಂತಹ ಪ್ರಯತ್ನದ ಮುಖಾಂತರ ಶಿಸ್ತುಬದ್ಧವಾದಂತಹ ಒಂದು ಚುನಾವಣಾ ಪ್ರಚಾರ ಕಾರ್ಯವನ್ನ ಗುಂಡ್ಲುಪೇಟೆ ಕ್ಷೇತ್ರದಲ್ಲಿ ನಡೆಸಲಾಗ್ತಾ ಇದೆ. ಧನ್ಯವಾದ ರಾಕೇಶ್.